ಹಲೋ ಎವ್ರಿವನ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು 120 ಪ್ರೆಸೆಂಟ್ ಕಂಟಿನ್ಯೂಸ್ ಸೆಂಟೆನ್ಸ್ಗಳನ್ನು ನೋಡೋಣ. ಇಂಗ್ಲಿಷ್ ಟು ಕನ್ನಡ. ಪ್ರೆಸೆಂಟ್ ಕಂಟಿನ್ಯೂಸ್ ಅಂದರೆ ಯಾವುದೇ ಕೆಲಸ ಕಾರ್ಯವು ಈಗ ಈ ಸಂದರ್ಭದಲ್ಲಿ ನಡೆಯುತ್ತಾ ಇದ್ರೆ ಅದನ್ನು ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಅಂತ ಕರೆಯೋದು. ಈ ವಿಡಿಯೋದಿಂದ ನಿಮಗೆ ಯಾವ ರೀತಿ ನಡೆಯುವಂತಹ ಕಾರ್ಯ ಕೆಲಸಗಳನ್ನು ಸೆಂಟೆನ್ಸ್ಗಳ ಮುಖಾಂತರ ಕ್ರಿಯೇಟ್ ಮಾಡಿ ಹೇಳಲಾಗುತ್ತೆ ಅಂತ ತಿಳಿದುಕೊಳ್ಳೋಣ. ನಿಮಗೆ ಈ ಸೆಂಟೆನ್ಸ್ಗಳು ಬೇಕಾದರೆ ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಕ್ಲಿಕ್ ಮಾಡೋದ್ರ ಮುಖಾಂತರ ಇವುಗಳನ್ನು ನೀವು ಓದಬಹುದು. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲ ಸೆಂಟೆನ್ಸ್, ಐ ಆಮ್ ರೀಡಿಂಗ್ ಅ ಬುಕ್ ಅಂದರೆ ಕನ್ನಡದಲ್ಲಿ ನಾನು ಪುಸ್ತಕ ಓದುತ್ತಿದ್ದೇನೆ, ಇವಾಗ ಓದುತ್ತಿದ್ದೇನೆ ಅಂತ ಅರ್ಥ. ಶಿ ಈಸ್ ಕುಕ್ಕಿಂಗ್ ಡಿನ್ನರ್, ಅವಳು ರಾತ್ರಿಗೆ ಅಡುಗೆ ಮಾಡುತ್ತಿದ್ದಾಳೆ. ಡಿನ್ನರ್ ಅಂದರೆ ರಾತ್ರಿಯ ಊಟ, ಈಗ ಮಾಡುತ್ತಾ ಇದ್ದಾಳೆ ಅಂತ ಅರ್ಥ. ದೇ ಆರ್ ಪ್ಲೇಯಿಂಗ್ ಫುಟ್ಬಾಲ್, ಅವರು ಫುಟ್ಬಾಲ್ ಆಡುತ್ತಿದ್ದಾರೆ. ಹಿ ಈಸ್ ರೈಟಿಂಗ್ ಅ ಲೆಟರ್, ಅವನು ಪತ್ರವನ್ನು ಬರೆಯುತ್ತಿದ್ದಾನೆ. ವಿ ಆರ್ ವಾಚಿಂಗ್ ಅ ಮೂವಿ, ನಾವು ಚಲನಚಿತ್ರವನ್ನು ನೋಡುತ್ತಿದ್ದೇವೆ. ಅಂದರೆ ಇವಾಗ ಈ ಸಂದರ್ಭದಲ್ಲಿ ನೋಡುತ್ತಾ ಇರುವುದನ್ನು ನಾವು ವಾಚಿಂಗ್ ಅಂತ ING ಬಳಸಿ ಹೇಳೋದು. ಇದನ್ನ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಕರೆಯೋದು. ನೆಕ್ಸ್ಟ್ ಸೆಂಟೆನ್ಸ್ ನೋಡೋದಾದ್ರೆ, ದಿ ಬೇಬಿ ಈಸ್ ಕ್ರೈಯಿಂಗ್, ಮಗು ಅಳುತ್ತಿದೆ. ಐ ಆಮ್ ಸ್ಟಡಿಂಗ್ ಇಂಗ್ಲಿಷ್, ನಾನು ಇಂಗ್ಲಿಷ್ ಓದುತ್ತಿದ್ದೇನೆ. ಯು ಆರ್ ಲಿಸನಿಂಗ್ ಟು ಮ್ಯೂಸಿಕ್, ನೀವು ಸಂಗೀತವನ್ನು ಕೇಳುತ್ತಿದ್ದೀರಿ, ಅಥವಾ ನೀವು ಇದ್ದಲ್ಲಿ ನೀನು ಅಂತನೂ ಹಾಕ್ಬೋದು. ದಿ ಡಾಗ್ ಈಸ್ ಬಾರ್ಕಿಂಗ್, ನಾಯಿಯು ಬೊಗಳುತ್ತಿದೆ. ದೇ ಆರ್ ಕ್ಲೀನಿಂಗ್ ದಿ ಹೌಸ್, ಅವರು ಮನೆಯನ್ನು ಸ್ವಚ್ಛಗೊಳಿಸುತ್ತಿದ್ದಾರೆ. ಶಿ ಈಸ್ ಪೇಂಟಿಂಗ್ ಅ ಪಿಕ್ಚರ್, ಅವಳು ಚಿತ್ರ ಬಿಡಿಸುತ್ತಿದ್ದಾಳೆ ಅಥವಾ ಅವಳು ಚಿತ್ರಿಸುತ್ತಿದ್ದಾಳೆ ಅಂತಲೂ ಹೇಳ್ಬೋದು. ಹಿ ಈಸ್ ರಿಪೇರಿಂಗ್ ದಿ ಕಾರ್, ಅವನು ಕಾರನ್ನು ರಿಪೇರಿ ಮಾಡುತ್ತಿದ್ದಾನೆ. ಐ ಆಮ್ ಲರ್ನಿಂಗ್ ಕನ್ನಡ, ನಾನು ಕನ್ನಡ ಕಲಿಯುತ್ತಿದ್ದೇನೆ. ದಿ ಟೀಚರ್ ಈಸ್ ಎಕ್ಸ್ಪ್ಲೇನಿಂಗ್ ದಿ ಲೆಸನ್, ಶಿಕ್ಷಕರು ಪಾಠವನ್ನು ವಿವರಿಸುತ್ತಿದ್ದಾರೆ. ವಿ ಆರ್ ಪ್ರಿಪೇರಿಂಗ್ ಫಾರ್ ದಿ ಎಕ್ಸಾಮ್, ನಾವು ಪರೀಕ್ಷೆಗೆ ಸಿದ್ಧತೆ ಮಾಡುತ್ತಿದ್ದೇವೆ. ಶಿ ಈಸ್ ವಾಟರಿಂಗ್ ದಿ ಪ್ಲಾಂಟ್ಸ್, ಅವಳು ಗಿಡಗಳಿಗೆ ನೀರು ಹಾಕುತ್ತಿದ್ದಾಳೆ. ದಿ ಚಿಲ್ಡ್ರನ್ ಆರ್ ಡ್ಯಾನ್ಸಿಂಗ್, ಮಕ್ಕಳು ನೃತ್ಯ ಮಾಡುತ್ತಿದ್ದಾರೆ. ಹಿ ಈಸ್ ಕಾಲಿಂಗ್ ಈಸ್ ಫ್ರೆಂಡ್, ಅವನು ತನ್ನ ಸ್ನೇಹಿತರಿಗೆ ಕರೆ ಮಾಡುತ್ತಿದ್ದಾನೆ. ಐ ಆಮ್ ವೇಟಿಂಗ್ ಫಾರ್ ದಿ ಬಸ್, ಅಂದರೆ ನಾನು ಬಸ್ಸಿಗೆ ಕಾಯುತ್ತಿದ್ದೇನೆ. ಯು ಆರ್ ಡ್ರಿಂಕಿಂಗ್ ವಾಟರ್, ಅಂದರೆ ನೀವು ನೀರು ಕುಡಿಯುತ್ತಿದ್ದೀರಿ ಅಥವಾ ನೀನು ನೀರು ಕುಡಿಯುತ್ತಿದ್ದೀಯಾ. ಇಲ್ಲಿ ಯು ಅಂದರೆ ಸಿಂಗ್ಯುಲರ್ ಪ್ಲೂರಲ್ ಎರಡೂ ಬರುತ್ತೆ, ನೀನು ಅಥವಾ ನೀವು ಅಂತನೂ ಬಳಕೆ ಮಾಡಬಹುದು. ಶಿ ಈಸ್ ಸಿಂಗಿಂಗ್ ಅ ಸಾಂಗ್, ಅವಳು ಹಾಡು ಹಾಡುತ್ತಿದ್ದಾಳೆ. ದೇ ಆರ್ ಲಾಫಿಂಗ್ ಲೌಡ್ಲಿ, ಅವರು ಜೋರಾಗಿ ನಗುತ್ತಿದ್ದಾರೆ. ಹಿ ಈಸ್ ಡ್ರೈವಿಂಗ್ ಅ ಕಾರ್, ಅವನು ಕಾರನ್ನು ಚಲಾಯಿಸುತ್ತಿದ್ದಾನೆ. ದಿ ಕಿಡ್ಸ್ ಆರ್ ಪ್ಲೇಯಿಂಗ್ ಇನ್ ದಿ ಪಾರ್ಕ್, ಮಕ್ಕಳು ಉದ್ಯಾನವನದಲ್ಲಿ ಆಟ ಆಡುತ್ತಿದ್ದಾರೆ. ವಿ ಆರ್ ಬಿಲ್ಡಿಂಗ್ ಅ ಹೌಸ್, ಅಂದರೆ ನಾವು ಮನೆಯನ್ನು ನಿರ್ಮಿಸುತ್ತಿದ್ದೇವೆ ಅಥವಾ ಕಟ್ಟುತ್ತಿದ್ದೇವೆ. ಶಿ ಈಸ್ ಬೈಯಿಂಗ್ ವೆಜಿಟೇಬಲ್ಸ್, ಅವಳು ತರಕಾರಿಗಳನ್ನು ಖರೀದಿಸುತ್ತಿದ್ದಾಳೆ. ಹಿ ಈಸ್ ಬ್ರಷಿಂಗ್ ಈಸ್ ಟೀತ್, ಅವನು ಹಲ್ಲುಗಳನ್ನು ಉಜ್ಜುತ್ತಿದ್ದಾನೆ. ಐ ಆಮ್ ಮೇಕಿಂಗ್ ಕಾಫಿ, ನಾನು ಕಾಫಿ ತಯಾರಿಸುತ್ತಿದ್ದೇನೆ ಅಥವಾ ಮಾಡುತ್ತಿದ್ದೇನೆ. ದಿ ಬರ್ಡ್ಸ್ ಆರ್ ಫ್ಲೈಯಿಂಗ್ ಇನ್ ದ ಸ್ಕೈ, ಪಕ್ಷಿಗಳು ಆಕಾಶದಲ್ಲಿ ಹಾರುತ್ತಿವೆ. ಶಿ ಈಸ್ ವೇರಿಂಗ್ ಅ ಬ್ಯೂಟಿಫುಲ್ ಡ್ರೆಸ್, ಅವಳು ಸುಂದರವಾದ ಉಡುಪನ್ನು ಧರಿಸಿದ್ದಾಳೆ. ಹಿ ಈಸ್ ರನ್ನಿಂಗ್ ಫಾಸ್ಟ್, ಅವನು ವೇಗವಾಗಿ ಓಡುತ್ತಿದ್ದಾನೆ. ದೇ ಆರ್ ಟಾಕಿಂಗ್ ಟು ಈಚ್ ಅದರ್, ಅವರು ಪರಸ್ಪರ ಮಾತನಾಡುತ್ತಿದ್ದಾರೆ. ಐ ಆಮ್ ವೇಟಿಂಗ್ ಫಾರ್ ಮೈ ಟರ್ನ್, ನಾನು ನನ್ನ ಸರದಿಗಾಗಿ ಕಾಯುತ್ತಿದ್ದೇನೆ. ವಿ ಆರ್ ಎಂಜಾಯಿಂಗ್ ದಿ ಪಾರ್ಟಿ,
ನಾವು ಪಾರ್ಟಿಯನ್ನು ಆನಂದಿಸುತ್ತಿದ್ದೇವೆ. ದಿ ಡ್ರೈವರ್ ಈಸ್ ಡ್ರೈವಿಂಗ್ ದಿ ಬಸ್. ಚಾಲಕನು ಬಸ್ ಓಡಿಸುತ್ತಿದ್ದಾನೆ. ನೆಕ್ಸ್ಟ್ ಸೆಂಟೆನ್ಸ್, ದಿ ಫಾರ್ಮರ್ಸ್ ಆರ್ ಪ್ಲೋವಿಂಗ್ ದಿ ಫೀಲ್ಡ್ಸ್. ರೈತರು ಹೊಲ ಉಳುಮೆ ಮಾಡುತ್ತಿದ್ದಾರೆ. ಹಿ ಈಸ್ ಫಿಕ್ಸಿಂಗ್ ದಿ ಲೈಟ್. ಅವನು ಬೆಳಕನ್ನು ಸರಿಪಡಿಸುತ್ತಿದ್ದಾನೆ. ದೇ ಆರ್ ಸೆಲೆಬ್ರೇಟಿಂಗ್ ಅ ಫೆಸ್ಟಿವಲ್. ಅವರು ಹಬ್ಬವನ್ನು ಆಚರಿಸುತ್ತಿದ್ದಾರೆ. ಶಿ ಈಸ್ ಫೀಡಿಂಗ್ ದಿ ಬೇಬಿ. ಅವಳು ಮಗುವಿಗೆ ಊಟ ಮಾಡಿಸುತ್ತಿದ್ದಾಳೆ. ಐ ಆಮ್ ಎಕ್ಸಸೈಸಿಂಗ್ ಎವ್ರಿ ಮಾರ್ನಿಂಗ್. ನಾನು ಪ್ರತಿ ಬೆಳಗ್ಗೆ ವ್ಯಾಯಾಮ ಮಾಡುತ್ತೇನೆ. ದಿ ಸ್ಟೂಡೆಂಟ್ಸ್ ಆರ್ ರೈಟಿಂಗ್ ದೇರ್ ಅಸೈನ್ಮೆಂಟ್ಸ್. ವಿದ್ಯಾರ್ಥಿಗಳು ತಮ್ಮ ಕಾರ್ಯಯೋಜನೆಗಳನ್ನು ಬರೆಯುತ್ತಿದ್ದಾರೆ. ಹಿ ಈಸ್ ಸ್ವಿಮ್ಮಿಂಗ್ ಇನ್ ದಿ ಪೂಲ್. ಅವನು ಕೊಳದಲ್ಲಿ ಈಜುತ್ತಿದ್ದಾನೆ. ಶಿ ಈಸ್ ಓಪನಿಂಗ್ ದಿ ಡೋರ್. ಅವಳು ಬಾಗಿಲು ತೆರೆಯುತ್ತಿದ್ದಾಳೆ. ಐ ಆಮ್ ಈಟಿಂಗ್ ಲಂಚ್. ನಾನು ಮಧ್ಯಾಹ್ನದ ಊಟ ತಿನ್ನುತ್ತಿದ್ದೇನೆ. ದೇ ಆರ್ ಬಿಲ್ಡಿಂಗ್ ಅ ಬ್ರಿಡ್ಜ್. ಅವರು ಸೇತುವೆಯನ್ನು ನಿರ್ಮಿಸುತ್ತಿದ್ದಾರೆ. ವಿ ಆರ್ ಪ್ಲಾಂಟಿಂಗ್ ಟ್ರೀಸ್. ನಾವು ಗಿಡಗಳನ್ನು ನೆಡುತ್ತಿದ್ದೇವೆ. ಹಿ ಈಸ್ ಕ್ಯಾರಿಂಗ್ ಅ ಬ್ಯಾಗ್. ಅವನು ಚೀಲವನ್ನು ಹೊತ್ತಿಕೊಂಡು ಹೋಗುತ್ತಿದ್ದಾನೆ. ಶಿ ಈಸ್ ಕಾಂಬಿಂಗ್ ಹರ್ ಹೇರ್. ಅವಳು ತನ್ನ ಕೂದಲನ್ನು ಬಾಚಿಕೊಳ್ಳುತ್ತಾ ಇದ್ದಾಳೆ. ದಿ ಚಿಲ್ಡ್ರನ್ ಆರ್ ಲರ್ನಿಂಗ್ ಮ್ಯಾಥ್. ಮಕ್ಕಳು ಗಣಿತ ಕಲಿಯುತ್ತಿದ್ದಾರೆ. ಐ ಆಮ್ ಲುಕಿಂಗ್ ಫಾರ್ ಮೈ ಫೋನ್. ನಾನು ನನ್ನ ಫೋನ್ ಹುಡುಕುತ್ತಿದ್ದೇನೆ. ದ ಟ್ರೈನ್ ಈಸ್ ಅರೈವಿಂಗ್ ಎಟ್ ದಿ ಸ್ಟೇಷನ್. ರೈಲು ನಿಲ್ದಾಣಕ್ಕೆ ಬರುತ್ತಾ ಇದೆ. ವಿ ಆರ್ ಪ್ಲೇಯಿಂಗ್ ಚೆಸ್. ನಾವು ಚೆಸ್ ಆಡುತ್ತಿದ್ದೇವೆ. ಶಿ ಈಸ್ ಐರನಿಂಗ್ ಹರ್ ಕ್ಲೋತ್ಸ್. ಅವಳು ತನ್ನ ಉಡುಪನ್ನು ಇಸ್ತ್ರಿ ಮಾಡುತ್ತಿದ್ದಾಳೆ. ಹಿ ಈಸ್ ಮೀಟಿಂಗ್ ಈಸ್ ಬಾಸ್. ಅವನು ತನ್ನ ಮೇಲಧಿಕಾರಿಯನ್ನು ಭೇಟಿ ಮಾಡುತ್ತಿದ್ದಾನೆ. ಐ ಆಮ್ ಸರ್ಚಿಂಗ್ ಫಾರ್ ಮೈ ಕೀಸ್. ನಾನು ನನ್ನ ಚಾವಿ ಹುಡುಕುತ್ತಿದ್ದೇನೆ. ದೇ ಆರ್ ಸೆಲ್ಲಿಂಗ್ ಫ್ರೂಟ್ಸ್ ಇನ್ ದಿ ಮಾರ್ಕೆಟ್. ಅವರು ಮಾರುಕಟ್ಟೆಯಲ್ಲಿ ಹಣ್ಣುಗಳನ್ನು ಮಾರುತ್ತಿದ್ದಾರೆ. ದ ಕಿಡ್ಸ್ ಆರ್ ಜಂಪಿಂಗ್ ಆನ್ ದಿ ಬೆಡ್. ಮಕ್ಕಳು ಹಾಸಿಗೆಯ ಮೇಲೆ ಜಿಗಿಯುತ್ತಿದ್ದಾರೆ. ಶಿ ಈಸ್ ಡ್ರಾಯಿಂಗ್ ಆ ಸ್ಕೆಚ್. ಅವಳು ರೇಖಾಚಿತ್ರ ಬಿಡಿಸುತ್ತಿದ್ದಾಳೆ. ವಿ ಆರ್ ಪ್ಲೇಯಿಂಗ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್. ನಾವು ಸಂಗೀತ ವಾದ್ಯಗಳನ್ನು ಆಡುತ್ತಿದ್ದೇವೆ. ಹಿ ಈಸ್ ಟಾಕಿಂಗ್ ಆನ್ ದಿ ಫೋನ್. ಅವನು ಫೋನ್ನಲ್ಲಿ ಮಾತನಾಡುತ್ತಿದ್ದಾನೆ. ದಿ ಸನ್ ಈಸ್ ಶೈನಿಂಗ್ ಬ್ರೈಟ್ಲಿ. ಸೂರ್ಯನು ಪ್ರಕಾಶಮಾನವಾಗಿ ಹೊಳೆಯುತ್ತಿದ್ದಾನೆ. ಐ ಆಮ್ ಆರ್ಗನೈಸಿಂಗ್ ಮೈ ಫೈಲ್ಸ್. ನಾನು ನನ್ನ ಫೈಲ್ಗಳನ್ನು ಆಯೋಜಿಸುತ್ತಿದ್ದೇನೆ. ದೇ ಆರ್ ಪೇಂಟಿಂಗ್ ದೇರ್ ಹೌಸ್. ಅವರು ತಮ್ಮ ಮನೆ ಬಣ್ಣಿಸುತ್ತಿದ್ದಾರೆ. ಶಿ ಈಸ್ ಕಟ್ಟಿಂಗ್ ವೆಜಿಟೇಬಲ್ಸ್. ಅವಳು ತರಕಾರಿಯನ್ನು ಕತ್ತರಿಸುತ್ತಿದ್ದಾಳೆ. ಹಿ ಈಸ್ ಎಂಜಾಯಿಂಗ್ ದಿ ವೆದರ್. ಅವನು ಹವಾಮಾನವನ್ನು ಆನಂದಿಸುತ್ತಿದ್ದಾನೆ. ದಿ ಬರ್ಡ್ಸ್ ಆರ್ ಚಿರ್ಪಿಂಗ್ ಇನ್ ದಿ ಮಾರ್ನಿಂಗ್. ಮುಂಜಾನೆ ಹಕ್ಕಿಗಳು ಚಿಲಿಪಿಲಿಗಟ್ಟುತ್ತಿವೆ. ವಿ ಆರ್ ಪ್ರಿಪೇರಿಂಗ್ ಟೀ. ನಾವು ಚಹಾ ತಯಾರಿಸುತ್ತಿದ್ದೇವೆ ಅಥವಾ ಮಾಡುತ್ತಿದ್ದೇವೆ. ಶಿ ಈಸ್ ಕ್ಲಿಯರಿಂಗ್ ದಿ ವಿಂಡೋಸ್. ಅವಳು ಕಿಟಕಿಯನ್ನು ಸ್ವಚ್ಛಗೊಳಿಸುತ್ತಿದ್ದಾಳೆ. ಹಿ ಈಸ್ ಪಾಲಿಶಿಂಗ್ ಹೀಸ್ ಶೂಸ್. ಅವನು ತನ್ನ ಬೂಟ್ಗಳನ್ನು ಪಾಲಿಶ್ ಮಾಡುತ್ತಿದ್ದಾನೆ. ದಿ ಟ್ರೈನ್ ಈಸ್ ಮೂವಿಂಗ್ ಫಾಸ್ಟ್. ರೈಲು ವೇಗವಾಗಿ ಚಲಿಸುತ್ತಿದೆ. ದೇ ಆರ್ ಅರೇಂಜಿಂಗ್ ಚೇರ್ಸ್ ಫಾರ್ ದಿ ಇವೆಂಟ್. ಅವರು ಕಾರ್ಯಕ್ರಮಕ್ಕೆ ಕುರ್ಚಿಗಳನ್ನು ಜೋಡಿಸುತ್ತಿದ್ದಾರೆ. ಶಿ ಈಸ್ ಟೀಚಿಂಗ್ ಅ ನ್ಯೂ ಲೆಸನ್. ಅವಳು ಹೊಸ ಪಾಠವನ್ನು ಬೋಧಿಸುತ್ತಿದ್ದಾಳೆ. ದಿ ಬೇಬಿ ಈಸ್ ಕ್ರಾಲಿಂಗ್ ಆನ್ ದಿ ಫ್ಲೋರ್. ಮಗು ನೆಲದ ಮೇಲೆ ಹರಿದಾಡುತ್ತಿದೆ. ಐ ಆಮ್ ಅಟೆಂಡಿಂಗ್ ಆನ್ ಆನ್ಲೈನ್ ಕ್ಲಾಸ್. ನಾನು ಆನ್ಲೈನ್ ಕ್ಲಾಸ್ಗಳಲ್ಲಿ ಭಾಗವಹಿಸುತ್ತಿದ್ದೇನೆ. ಹಿ ಈಸ್ ಶೇವಿಂಗ್ ಈಸ್ ಬಿಯರ್ಡ್. ಅವನು ತನ್ನ ಗಡ್ಡವನ್ನು ಬೋಳಿಸುತ್ತಿದ್ದಾನೆ. ದೇ ಆರ್ ಶೌಟಿಂಗ್ ಆಟ್ ಈಚ್ ಅದರ್. ಅವರು ಒಬ್ಬರ ಮೇಲೆ ಇನ್ನೊಬ್ಬರು ಕೂಗುತ್ತಿದ್ದಾರೆ. ವಿ ಆರ್ ಪ್ಯಾಕಿಂಗ್ ಅವರ್ ಬ್ಯಾಗ್ಸ್ ಫಾರ್ ದಿ ಟ್ರಿಪ್.
ನಾವು ಪ್ರಯಾಣಕ್ಕೆ ನಮ್ಮ ಚೀಲಗಳನ್ನು ಸಿದ್ಧಪಡಿಸುತ್ತಿದ್ದೇವೆ. ಶಿ ಈಸ್ ಸಾಲ್ವಿಂಗ್ ಆ ಪಝಲ್. ಅವಳು ಪಝಲ್ ಬಿಡಿಸುತ್ತಿದ್ದಾಳೆ. ದಿ ಕ್ಯಾಟ್ ಈಸ್ ಚೇಸಿಂಗ್ ದಿ ಮೌಸ್. ಬೆಕ್ಕು ಇಲಿ ಬೆನ್ನಟ್ಟಿ ಹೋಗುತ್ತಿದೆ. ಹಿ ಈಸ್ ಫಿಶಿಂಗ್ ಬೈ ದಿ ಲೇಕ್. ಅವನು ಕೆರೆ ಬಳಿ ಮೀನು ಹಿಡಿಯುತ್ತಿದ್ದಾನೆ. ಐ ಆಮ್ ಡೆಕೋರೇಟಿಂಗ್ ದಿ ರೂಮ್. ನಾನು ಕೋಣೆಯನ್ನು ಅಲಂಕಾರ ಮಾಡುತ್ತಿದ್ದೇನೆ. ದಿ ಟೀಮ್ ಈಸ್ ಪ್ರಾಕ್ಟಿಸಿಂಗ್ ಫಾರ್ ದಿ ಮ್ಯಾಚ್. ತಂಡ ಪಂದ್ಯಕ್ಕಾಗಿ ಅಭ್ಯಾಸ ಮಾಡುತ್ತಿದೆ. ಶಿ ಈಸ್ ಬ್ರೌಸಿಂಗ್ ದಿ ಇಂಟರ್ನೆಟ್. ಅವಳು ಇಂಟರ್ನೆಟ್ ಬ್ರೌಸ್ ಮಾಡುತ್ತಿದ್ದಾಳೆ. ಹಿ ಈಸ್ ಬಾಯ್ಲಿಂಗ್ ವಾಟರ್. ಅವನು ನೀರನ್ನು ಕುದಿಸುತ್ತಿದ್ದಾನೆ. ದೇ ಆರ್ ವಿಸಿಟಿಂಗ್ ಆ ಮ್ಯೂಸಿಯಂ. ಅವರು ಮ್ಯೂಸಿಯಂಗೆ ಭೇಟಿ ಕೊಡುತ್ತಿದ್ದಾರೆ. ವಿ ಆರ್ ಶಾಪಿಂಗ್ ಫಾರ್ ಗ್ರೋಸರೀಸ್. ನಾವು ದಿನಸಿಗಾಗಿ ಶಾಪಿಂಗ್ ಮಾಡುತ್ತಿದ್ದೇವೆ ಅಥವಾ ಖರೀದಿ ಮಾಡುತ್ತಿದ್ದೇವೆ ಅಂತಲೂ ಹೇಳ್ಬೋದು. ಐ ಆಮ್ ಓಪನಿಂಗ್ ಆ ನ್ಯೂ ಅಕೌಂಟ್. ನಾನು ಹೊಸ ಖಾತೆಯನ್ನು ತೆರೆಯುತ್ತಿದ್ದೇನೆ. ಶಿ ಈಸ್ ಪ್ಯಾಕಿಂಗ್ ಹರ್ ಲಂಚ್. ಅವಳು ತನ್ನ ಊಟವನ್ನು ಪ್ಯಾಕ್ ಮಾಡುತ್ತಿದ್ದಾಳೆ. ಹಿ ಈಸ್ ಪ್ಲೇಯಿಂಗ್ ದಿ ಪಿಯಾನೋ. ಅವನು ಪಿಯಾನೋ ವಾದಿಸುತ್ತಿದ್ದಾನೆ. ದಿ ಲೀವ್ಸ್ ಆರ್ ಫಾಲಿಂಗ್ ಫ್ರಮ್ ದಿ ಟ್ರೀಸ್. ಮರಗಳಿಂದ ಎಲೆಗಳು ಬೀಳುತ್ತಿವೆ. ದೇ ಆರ್ ರಿಪೇರಿಂಗ್ ದಿ ರೋಡ್. ಅವರು ರಸ್ತೆ ದುರಸ್ತಿ ಮಾಡುತ್ತಿದ್ದಾರೆ. ದ ವರ್ಕರ್ಸ್ ಆರ್ ಸ್ಟ್ರೈಕಿಂಗ್ ಫಾರ್ ದೇರ್ ರೈಟ್ಸ್. ಕಾರ್ಮಿಕರು ತಮ್ಮ ಹಕ್ಕುಗಳಿಗಾಗಿ ಪ್ರತಿಭಟಿಸುತ್ತಿದ್ದಾರೆ. ಶಿ ಈಸ್ ಲುಕಿಂಗ್ ಫಾರ್ ಅ ಜಾಬ್. ಅವಳು ಕೆಲಸವನ್ನು ಹುಡುಕುತ್ತಿದ್ದಾಳೆ. ಐ ಆಮ್ ಕ್ರಿಯೇಟಿಂಗ್ ಅ ನ್ಯೂ ಡಿಸೈನ್. ನಾನು ಹೊಸ ವಿನ್ಯಾಸವನ್ನು ರಚಿಸುತ್ತಿದ್ದೇನೆ. ದಿ ಕ್ಲಾಕ್ ಈಸ್ ಟಿಕ್ಕಿಂಗ್ ಲೌಡ್ಲಿ. ಗಡಿಯಾರ ಜೋರಾಗಿ ಟಿಕ್ ಮಾಡುತ್ತಿದೆ. ಅಂದರೆ ಗಡಿಯಾರ ಒದರುತ್ತಿದೆ ಅಂತ ಅರ್ಥ. ಹಿ ಈಸ್ ರೀಡಿಂಗ್ ದಿ ನ್ಯೂಸ್ ಪೇಪರ್. ಅವನು ವಾರ್ತಾಪತ್ರಿಕೆ ಓದುತ್ತಿದ್ದಾನೆ. ಶಿ ಈಸ್ ಸ್ವಿಂಗ್ ಆ ಡ್ರೆಸ್. ಅವಳು ಉಡುಪನ್ನು ಹೊಲಿಯುತ್ತಿದ್ದಾಳೆ. ದಿ ಚಿಲ್ಡ್ರನ್ ಆರ್ ಕ್ಲಾಪಿಂಗ್ ದೇರ್ ಹ್ಯಾಂಡ್ಸ್. ಮಕ್ಕಳು ತಮ್ಮ ಕೈಗಳನ್ನು ತಟ್ಟುತ್ತಿದ್ದಾರೆ. ಐ ಆಮ್ ಹೋಲ್ಡಿಂಗ್ ಅ ನ್ಯೂ ಮೀಟಿಂಗ್. ನಾನು ಸಭೆಯನ್ನು ನಡೆಸುತ್ತಿದ್ದೇನೆ. ಹಿ ಈಸ್ ವರ್ಕಿಂಗ್ ಆನ್ ಅ ಪ್ರಾಜೆಕ್ಟ್. ಅವನು ಒಂದು ಪ್ರಾಜೆಕ್ಟ್ನಲ್ಲಿ ಕೆಲಸ ಮಾಡುತ್ತಿದ್ದಾನೆ. ಶಿ ಈಸ್ ಸ್ಟ್ಯಾಂಡಿಂಗ್ ಎಟ್ ದಿ ಗೇಟ್. ಅವಳು ಬಾಗಿಲು ಬಳಿ ನಿಂತುಕೊಂಡಿದ್ದಾಳೆ. ದಿ ಪೊಲೀಸ್ ಆರ್ ಪೆಟ್ರೋಲಿಂಗ್ ದಿ ಏರಿಯಾ. ಆ ಪ್ರದೇಶದಲ್ಲಿ ಪೊಲೀಸರು ಗಸ್ತು ತಿರುಗುತ್ತಿದ್ದಾರೆ. ವಿ ಆರ್ ಸಿಂಗಿಂಗ್ ಟುಗೆದರ್. ನಾವು ಒಟ್ಟಿಗೆ ಹಾಡುತ್ತಿದ್ದೇವೆ. ದಿ ಆರ್ಟಿಸ್ಟ್ ಈಸ್ ಸ್ಕಲ್ಪ್ಟಿಂಗ್ ಆ ಸ್ಟೇಟಸ್. ಕಲಾವಿದರು ಮೂರ್ತಿಯನ್ನು ಶಿಲ್ಪವನ್ನಾಗಿ ಮಾಡುತ್ತಿದ್ದಾರೆ, ಅಂದರೆ ಕೆತ್ತುತ್ತಿದ್ದಾರೆ ಅಂತ ಅರ್ಥ. ಹಿ ಈಸ್ ಪ್ಲೇಯಿಂಗ್ ಆ ವಿಡಿಯೋ ಗೇಮ್. ಅವನು ವಿಡಿಯೋ ಆಟವನ್ನು ಆಡುತ್ತಿದ್ದಾನೆ. ಶಿ ಈಸ್ ರನ್ನಿಂಗ್ ಆನ್ ದಿ ಟ್ರೇಡ್ ಮೈಲ್. ಅವಳು ಟ್ರೇಡ್ ಮೈಲ್ ನಲ್ಲಿ ಓಡುತ್ತಿದ್ದಾಳೆ. ಐ ಆಮ್ ಫಿಕ್ಸಿಂಗ್ ಮೈ ಕಂಪ್ಯೂಟರ್. ನಾನು ನನ್ನ ಕಂಪ್ಯೂಟರ್ ಸರಿಪಡಿಸುತ್ತಿದ್ದೇನೆ. ದಿ ಚಿಲ್ಡ್ರನ್ ಆರ್ ಬ್ಲೋಯಿಂಗ್ ಬಲೂನ್ಸ್. ಮಕ್ಕಳು ಬಲೂನ್ಗಳನ್ನು ಊದುತ್ತಿದ್ದಾರೆ. ಹಿ ಈಸ್ ಆರ್ಗನೈಸಿಂಗ್ ಅ ಮೀಟಿಂಗ್. ಅವನು ಸಭೆಯನ್ನು ಆಯೋಜಿಸುತ್ತಿದ್ದಾನೆ. ಇಟ್ ಈಸ್ ಗೆಟ್ಟಿಂಗ್ ಡಾರ್ಕ್. ಕತ್ತಲಾಗುತ್ತಿದೆ. ದಿ ಲಯನ್ ಈಸ್ ರೆಸ್ಟಿಂಗ್ ಅಂಡರ್ ಅ ಟ್ರೀ. ಸಿಂಹವು ಮರದ ಕೆಳಗೆ ವಿಶ್ರಾಂತಿ ಪಡೆಯುತ್ತಿದೆ. ದಿ ಸ್ಟಾರ್ಸ್ ಆರ್ ಟ್ವಿಕ್ಲಿಂಗ್ ಇನ್ ದ ನೈಟ್ ಸ್ಕೈ. ರಾತ್ರಿ ಆಕಾಶದಲ್ಲಿ ನಕ್ಷತ್ರಗಳು ಮಿನುಗುತ್ತಿವೆ. ಐ ಆಮ್ ಬೇಕಿಂಗ್ ಅ ಕೇಕ್. ನಾನು ಕೇಕ್ ತಯಾರಿಸುತ್ತಿದ್ದೇನೆ ಅಥವಾ ಮಾಡುತ್ತಿದ್ದೇನೆ ಅಂತ ಹೇಳ್ಬೋದು. ದಿ ರಿವರ್ ಈಸ್ ಫ್ಲೋಯಿಂಗ್ ಸ್ಮೂತ್ಲಿ. ನದಿ ಶಾಂತವಾಗಿ ಹರಿಯುತ್ತಿದೆ. ದ ಕಿಡ್ಸ್ ಆರ್ ಥ್ರೋಯಿಂಗ್ ಸ್ಟೋನ್ಸ್ ಇನ್ ದಿ ವಾಟರ್. ಮಕ್ಕಳು ನೀರಿನಲ್ಲಿ ಕಲ್ಲುಗಳನ್ನು ಎಸೆಯುತ್ತಿದ್ದಾರೆ. ಶಿ ಈಸ್ ಮೆಡಿಟೇಟಿಂಗ್ ಇನ್ ದಿ ಮಾರ್ನಿಂಗ್. ಅವಳು
ಬೆಳಗ್ಗೆ ಧ್ಯಾನ ಮಾಡುತ್ತಿದ್ದಾಳೆ. ಹಿ ಈಸ್ ವಾಟರಿಂಗ್ ದಿ ಗಾರ್ಡನ್. ಅವನು ತೋಟಕ್ಕೆ ನೀರು ಹಾಕುತ್ತಿದ್ದಾನೆ. ಐ ಆಮ್ ಪ್ಯಾಕಿಂಗ್ ಗಿಫ್ಟ್ ಫಾರ್ ದಿ ಪಾರ್ಟಿ. ನಾನು ಪಾರ್ಟಿಗೆ ಉಡುಗೊರೆಗಳನ್ನು ಪ್ಯಾಕ್ ಮಾಡುತ್ತಿದ್ದೇನೆ. ದಿ ಡಾಗ್ ಈಸ್ ಬಾರ್ಕಿಂಗ್ ಅಟ್ ಸ್ಟ್ರೇಂಜರ್ಸ್. ನಾಯಿ ಅಪರಿಚಿತರನ್ನು ನೋಡಿ ಬೊಗಳುತ್ತಿದೆ. ವಿ ಆರ್ ಕ್ಲೀನಿಂಗ್ ದಿ ಪಾರ್ಕ್. ನಾವು ಪಾರ್ಕ್ ಸ್ವಚ್ಛಗೊಳಿಸುತ್ತಿದ್ದೇವೆ. ವಿಡಿಯೋನು ಇಲ್ಲಿ ತನಕ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಈ ಸೆಂಟೆನ್ಸ್ಗಳು ನಿಮಗೆ ಬೇಕಾದರೆ ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ, ಕಾಮೆಂಟ್ ಇಲ್ಲ ಡಿಸ್ಕ್ರಿಪ್ಷನ್ನಲ್ಲಿ. ಅಲ್ಲಿ ಕ್ಲಿಕ್ ಮಾಡೋದ್ರ ಮುಖಾಂತರ ನೀವು ಇವುಗಳನ್ನು ಓದಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.